ಸೋಯಾಬೀನ್ ಬಿರಿಯಾನಿ ಮಾಡೋದಕ್ಕೆ 1 ಬೌಲ್ ಸೋಯಾಬೀನಿಗೆ ನಾನಿಲ್ಲಿ 3 ರಿಂದ 4 ಬೌಲ್ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನೀರು ಬಿಸಿ ಆಗೋಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ತೊಳೆದು ಕ್ಲೀನ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ 1 ಬೌಲು, 1 ಬೌಲ್ ಪುದೀನ, 5 ರಿಂದ 6 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಈರುಳ್ಳಿ. ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೀರು ಕುದೀತಾ ಇದೆ. 1 ಬೌಲ್ ಸೋಯಾಬೀನ್ ಹಾಕೊಳ್ಳಿ, ಚಂಕ್ಸು ಹಾಕಿ 7 ರಿಂದ 8 ನಿಮಿಷ ಬಿಡಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಸೋಯಾಬೀನ್ ಬೇಯೋಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಇಂಚು ಚಕ್ಕೆ, 3 ರಿಂದ 4 ಲವಂಗ, 1 ರಿಂದ 2 ಮರಾಠಿ ಮೊಗ್ಗು, 1-2 ಪಲಾವ್ ಎಲೆ, 8 ನಿಮಿಷ ಆಗಿದೆ. ಬಿಸಿ ನೀರಿಂದ ತೆಗಿತಾ ಇದ್ದೀನಿ. 8 ನಿಮಿಷ ಆಗಿದೆ. ಬಿಸಿ ನೀರಿಂದ ತೆಗೆದು ತಣ್ಣೀರೊಳಗೆ ಹಾಕ್ಕೊಳ್ಳಿ. ತಣ್ಣೀರೊಳಗೆ ಹಾಕಿರೋದನ್ನ ಹಿಂಡಿ ನೀಟಾಗಿ ತಗೊಳ್ಳಿ. ಒಂದು 2-3 ಸತಿ ತಣ್ಣೀರೊಳಗೆ ಹಾಕಿ ಹಿಂಡಿ ಎಲ್ಲ ತಗೊಳ್ಳಿ. ನೆನೆಸಿರುವಂಥ ಸೋಯಾಬೀನ್ಗೆ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ನಿಂಬೆ ರಸ ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 15 ನಿಮಿಷ ಬಿಡಿ. ಏಳರಿಂದ 8 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಮಸಾಲೆ ಮಾಡ್ಕೊಂಡಿರೋಂಥ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಎಲ್ಲ ಹಾಕ್ಕೊಳ್ಳೋಣ. 15 ನಿಮಿಷ ನೆನೆಸಿರೋಂಥ ಸೋಯಾಬೀನ್ನ ಎಣ್ಣೆ ಒಳಗೆ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇದು ಇಟ್ಕೊಳ್ಳಿ. ಹಾಕಿ ನೀಟಾಗಿ ತಿರುಗಿಸ್ಕೊಳ್ಳಿ. ಅರ್ಧ ಬೌಲಷ್ಟು ಮೊಸರು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಮೊಸರು ಹಸಿ ಸ್ಮೆಲ್ ಹೋಗಿ ಅದೆಲ್ಲ ಒಂಚೂರು ಮಾಯ್ಶ್ಚರ್ ಬಿಟ್ಕೊಳ್ಳೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಇಲ್ಲ ಇದೇ ಥರ ಈರುಳ್ಳಿ ಎಲ್ಲ ಹಾಕಿಲ್ಲ, ಟೊಮೊಟೊ ಎಲ್ಲ ಬೇಕು ಅನ್ನೋದಾದರೆ ಸ್ನೇಹಿತರೆ ನೀವು ಈರುಳ್ಳಿ ಟೊಮೊಟೊ ಕೂಡ ಒಗ್ಗರಣೆಗೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬಿಟ್ಟು ಒಂದು 5 ರಿಂದ 6 ನಿಮಿಷ ಹಸಿ ಸ್ಮೆಲ್ ಹೋಗಿ ಎಲ್ಲ ಸಾಫ್ಟ್ ಆಗೋವರೆಗೂ ನೀಟಾಗಿ ಬಿಡಿ. ನೋಡಿ ಹಸಿ ಸ್ಮೆಲ್ಲು ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ತಾ ಇದೆ, ಸಾಫ್ಟ್ ಆಗಿದೆ. ಖಾರ ಬೇಕು ಅನ್ನೋವಂಥವ್ರು ಈ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ. ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಖಾರ ಒಂಚೂರು ನೋಡಿಕೊಂಡೇ ಹಾಕ್ಕೊಳ್ಳಿ. ಬೇಡ ನಮಗೆ ಅಷ್ಟೇ ಸಾಕು ಅನ್ನೋರು ಬೇಕಾದರೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಗರಂ ಮಸಾಲ ಕೂಡ ಬೇಕಾದರೆ 1 ಸ್ಪೂನ್ ಯೂಸ್ ಮಾಡ್ಬೋದು, ಅರ್ಧ ಸ್ಪೂನು. ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಅರಿಶಿನ, ಬೇಕನ್ಸಿದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಿ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ.
ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈ ಟೈಮಲ್ಲಿ ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ 1 ನಿಮಿಷ. ಎರಡು ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಟೇಬಲ್ ಸ್ಪೂನ್ ನಿಂಬೆಹಣ್ಣು ಹಿಂಡಿ. ಕಸ್ತೂರಿ ಮೆಥಿ ಹಾಕಿ. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು 1 ವಿಷಲ್ ಕೂಗಿಸ್ಕೊಳ್ಳಿ. ಸೋಯಾಬೀನ್ ಚಂಕ್ಸ್ ಬಿರಿಯಾನಿ ರೆಡಿಯಾಗಿದೆ.